ಹೇ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಮುಂಜಾನೆ ಶುಭಾಶಯಗಳು. ಫಸ್ಟು ಎದ್ದ ತಕ್ಷಣ ನನ್ನ ಗಾಡಿ ಚಾರ್ಜಿಂಗ್ ಇಟ್ಟೆ. ಮೊದಲು ಬಂದುಬಿಟ್ಟು ನನ್ನ ಗಾಡಿ ಚಾರ್ಜಿಂಗ್ ಇಟ್ಟೆ. ಯಾಕಂದರೆ ಮಳೆ ಒಂದು ಬರ್ತೈತಿ, ಮೊದಲು ಚಾರ್ಜಿಂಗ್ ಇರೋಂಗಿಲ್ಲ. ಆಮೇಲೆ ನಾವು ಒಮ್ಮೆ ಬ್ಲ್ಯಾಕ್ ಕಾಫಿ ಮಾಡಿಕೊಟ್ರೆ, ನನಗೆ ಬ್ಲ್ಯಾಕ್ ಕಾಫಿ ಅಂದ್ರೆ ಭಾಳ ಇಷ್ಟ. ಬ್ಲ್ಯಾಕ್ ಕಾಫಿ ಕುಡಿದೆ. ಬರ್ರಿ ಬ್ಲ್ಯಾಕ್ ಕಾಫಿ ಕುಡಿ ನೀವು ಎಲ್ಲರೂ. ಆಮೇಲೆ ಬ್ರಷ್ ಮಾಡಿದೆ. ಯಾಕೋ ಒಮ್ಮೆ ರೆಡಿ ಇತ್ತಂತೆ ಬ್ಲ್ಯಾಕ್ ಕಾಫಿ ಮೊದಲೇ ಕುಡಿದ್ಬಿಟ್ಟೆಣ. ಇವಾಗ ಬ್ರಷ್ ಮಾಡತ್ತೀನಿ. ಬ್ರಷ್ ಮಾಡೋಂಬರ್ರಿ ಹೆಂಗೆ ಬ್ರಷ್ ಆದಮೇಲೆ ಪೂರ ಕೈ ಕಾಲ ತೊಗೊಂಡೆ, ಫ್ರೆಶ್ ಅಪ್ ಆದೆ. ಆಮೇಲೆ ನಂದೊಂದು ಮಾಸ್ಕ್ ವಾಶ್ ಮಾಡಬೇಕಿತ್ತು, ಹೀಗಾಗಿ ಮಾಸ್ಕ್ ಸ್ವಲ್ಪ ತೊಳೆದಾಕಿದೆ. ಬಿಸಿಲು ಒಂದು ಅಷ್ಟಷ್ಟು ಇರುತ್ತೆ. ಆಮೇಲೆ ನಮ್ಮ ನಾನಿ ಬೆಲ್ಲ ಇದು ಮಾಡತ್ತಿದ್ರು. ಯಾಕಂತಂದ್ರೆ ನಮ್ಮ ಸ್ವಲ್ಪ ಬೆಲ್ಲ ಚಪಾತಿ ತಿನ್ಬೇಕಂತಿತ್ತು. ನಮ್ಮಮ್ಮಿ ಮತ್ತು ರವಾ ಇದೆ ಇಲ್ಲ ಅಕ್ಕಿದು ದೋಸೆ ಮಾಡ್ತಾರೆ. ನಾವು ರವಾ ಮಾಡಿ ಡಿಫ್ರೆಂಟ್ ಉಪ್ಪಿಟ್ಟು ರವದ್ದು ದೋಸೆ. ಉಪ್ಪಿಟ್ಟು ರವಾ ದೋಸೆ ಮಸ್ತ್ ಕಡಕ್ ಹಾಕವು, ಚಲೋ ಆಗ್ತಾವೆ. ಏನೇನು ಹಾಕು ಹೆಂಗೆ ಕಲ್ಸೋದು, ಹೆಂಗೆ ಮಾಡೋದು? ಒಂದು 10 ನಿಮಿಷ ಮೊದಲ ನೆನೆಸಿ ಇಡ್ಬೇಕಾ. ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಬಬೇಕಾ. ರುಬ್ಬಿ ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕೋಬೇಕು. ಇನ್ನೊಂದಿನ ರವಾ ಕಲಿಸಿಡ್ಬೇಕಾದ್ರೆ ಮೊಸರು ಹಾಕ್ಬೇಕು. ನಾವೆಷ್ಟು ರವಾ ತೊಗೊಂಡಿರ್ತೀವಲ್ಲ ಅಷ್ಟು ಮೊಸರು ಹಾಕ್ಬೇಕು. ಮೊಸರೊಳಗೆ ನೆನೆಸಿಡ್ಬೇಕು. ಅದನ್ನು ಚಲೋ ಆಗ್ತದೆ. ನಾವೊಮ್ಮೆ ಮಾಡಿದ್ದ ಉಪ್ಪಿಟ್ಟು ರವಾ ದೋಸೆ, ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಹೆಂಗಿತ್ತು ಅಂತ ಟೇಸ್ಟ್ ಮಾಡತ್ತಿದ್ದೆ. ಟೇಸ್ಟ್ ಮಾತ್ರ ಅನಾವತ್ತಿತ್ತು. ಹೆಂಗೆ ಟೇಸ್ಟ್ ನೀವು ಟ್ರೈ ಮಾಡಿ ನೋಡಿರಿ ಮನೆಯೊಳಗೆ ಒಂದ್ಸರಿ. ನೀವು ಒಂದ್ಸರಿ ಟ್ರೈ ಮಾಡಿರಿ. ನಾವು ಮಮ್ಮಿ ಮಾಡಿದ್ದು ಆ್ಯಕ್ಚುಲಿ ಚಲೋ ಇರ್ತೈತಿ. ಹೊಸದು ಏನೋ ಡಿಫ್ರೆಂಟಾಗಿ ನಾವು ಮಮ್ಮಿ ಮಾಡಿದ್ದು ತೋರಿಸಿದ್ರೆ ಚಲೋ ಇತ್ತು. ನೀವು ಮನೆಯೊಳಗೆ ಟ್ರೈ ಮಾಡಿರಿ. ಹೇ ಗೈಸ್, ಮತ್ತೆ ನಾವು ಡ್ಯೂಟಿಗೆ ರೆಡಿ ಆದ್ವಿ. ಏನಪ್ಪ ಅಂತಂದರೆ ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಿನ್ನೆ ಮಧ್ಯಾಹ್ನ 2 ಆರ್ಡ್ರೆ, ನಮಾಜ್ ಮುಗಿಸ್ಕೊಂಬಂದು ಒಂದು 2 ಆರ್ಡ್ರ್ ಹೊಡ್ದೇನೆ. ಆಮೇಲೆ ಸಂಜೆ ಮುಂದೆ ಒಂದು 3 ಆರ್ಡ್ರ್ ಹೊಡ್ದೇನೆ. ಮತ್ತು ನಮ್ಮ ಫ್ರೆಂಡ ಪಿಕ್ಚರ್ ಹೋಗೋದು ಅಂತಂದ 9:30 ಆಗ್ಬಿಡ್ತಾವೆ ಪಿಕ್ಚರ್ ಹೋದ್ವಿ. ಹೀಗಾಗಿ ನಿನ್ನೆ ಏನು ಮಾಡ್ಯಾರ, ನಿನ್ನೆ ಏನು ದುಡ್ದೇವಲ್ಲ. ಆ್ಯಕ್ಚುಲಿ ಇವತ್ತು ಸಾಟರ್ಡೆ, ಶನಿವಾರ ಪಕ್ಕ ಇವತ್ತು ದುಡಿಬೇಕು. ಇವತ್ತೇನೋ ಅಂದ್ರೆ ಒಂದು ನಮ್ಮ ಟಾರ್ಗೆಟ್ 1,000 ರೂಪಾಯಿ ಮಟ್ಟ ಐತಿ. ಬಟ್ ಇವಾಗ ಶ್ರಾವಣ ಮಾಸ ಇರೋದ್ರಿಂದ ಆರ್ಡ್ರ್ ಜಾಸ್ತಿ ಬಿಡೋಂಗಿಲ್ಲ. ಮತ್ತು ಅದ್ರೊಳಗೆ ರ್ಯಾಪಿಡೋ ಒಂದು ಬಂದಾಗೈತಲ್ಲ, ಹೀಗಾಗಿ ಹುಡುಗರು ರ್ಯಾಪಿಡೋ ಮಾಡೋರು ಎಲ್ಲರೂ ಸ್ವಿಗ್ಗಿ ಮಾಡತ್ತಾರೆ, ಸ್ವಿಗ್ಗಿ ಝೊಮ್ಯಾಟೊ ಇವರ ಮಾಡತ್ತಾರೆ. ಹೀಗಾಗಿ ಆರ್ಡ್ರ್ ಅಲ್ಲಿ ಕಡಿಮೆ ಆಗ್ತಾವೆ. ನೋಡೋಣ ನಮ್ಮ ನಸೀಬು, ನಮ್ಮ ಮನೆ ಬರ್ದಾಗ ಏನಾಕೈತಿ ನೋಡೋಣ. ಸೊ ಬರ್ರಿ, ಇವತ್ತು ಸೇಮ್ ಏನೇನು ಮಾಡ್ತೀನಿ ಎಲ್ಲ ನಿಮ್ಗೆ ತೋರಿಸ್ತೀನಿ. ಇವತ್ತು ಅಷ್ಟು ಆರ್ಡ್ರ್ ಬೀಳ್ತಾವೆ ಅಂತ ಅಂತೇಳಿ ನನ್ನ ಮೊಬೈಲ್ ಒಂದು ಚಾರ್ಜ್ ಇರಲಿಲ್ಲ. ಮೊಬೈಲ್ ಚಾರ್ಜ್ ಮಾಡ್ಕೊಂಡೇನೆ, ಗಾಡಿ ಚಾರ್ಜ್ ಮಾಡ್ಕೊಂಡೇನೆ, ಮತ್ತು ನಾನು ಇನ್ನೂ ಫೋನು ಚಾರ್ಜ್ ಮಾಡ್ಕೊಂಡೇನೆ, ಎಲ್ಲ ಮಾಡ್ಕೊಂಡೇನೆ. ಇವಾಗ ಏನಿದ್ರು ದುಡಿಯೋದೆ ಫೋಕಸ್ ಮಾಡ್ಬೇಕು ಇವತ್ತು ಪೂರ. ಮತ್ತು ಹೆವಿ ಹಾರ್ಡ್ ವರ್ಕ್ ಆಗಬೇಕು ಇವತ್ತು. ಏನೋ ಅಂತಂದ್ರೆ ಯಾಕಂದ್ರೆ ಈ ವೀಕ್ ಏನು ದುಡ್ದೇ ಇಲ್ಲ. ಸೊ 2 ದಿನ ಮಾಡಿದೆ. ಆಮೇಲೆ ಮತ್ತು ದೇವ್ರಿಗೆ ಹೋದೆ, ಆಮೇಲೆ ಮತ್ತು ಪಿಕ್ಚರ್ ಹೋದೆ. ಹಿಂಗೆ ಆಯ್ತು ಬಿಡಿ. ಇವತ್ತೇನಾಗ್ತೈತಿ ಇವತ್ತಿನ ವ್ಲಾಗ್ ಒಳಗೆ ತೋರಿಸ್ತೀನಿ. ದಯವಿಟ್ಟು ಬರ್ರಿ. ಮತ್ತು ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಡೈಲಿ ವ್ಲಾಗ್ ಅಪ್ಡೇಟ್ ನಮ್ಮ ಇದ್ದೇ ಇರ್ತೈತಿ. ಬರ್ರಿ ಹೋಗೋಣ. ತೈಮೂರ್ ಜಾಗದು ಟಾಟಾ ಬಾಯ್. टाइम हो तो अभी कितना देर हुआ तुम्हें? लेट हो गया तो कहाँ गए थे? हैं? ಟಾಟಾ ಬರೋದು. ಡ್ಯೂಟಿ ಚಾಲು ಮಾಡಿದೆ ಗಾಯ್ಸ್. ಇನ್ನೊಂದು ಎಲ್ಲರಿಗೂ ಒಂದು ಹೇಳೋಕೆ ಇಷ್ಟಪಡ್ತೀನಿ, ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ. ಯಾವುದೋ ನೀವು ಸ್ಕೂಟಿ ಆಗಿರ್ಬೋದು, ಬೈಕ್ ಹೊಡಿಬೋದು, ಏನೋ ಮಾಡಬೇಕಾದ್ರೂ ನೀವು ಹೆಲ್ಮೆಟನ್ನು ಯೂಸ್ ಮಾಡಿ. ವೇಟ್ ಮಾಡತ್ತಿದ್ದೆ ಆರ್ಡ್ರ್ ಬಿಡೋ ಸಂಬಂಧ. ಆರ್ಡ್ರ್ ಬೀಳ್ತಾವೆ ಅಂತೇಳಿ ಆರ್ಡ್ರ್ ನಾ ಇಲ್ಲಿ ಅಂದರೆ ಬಿ ಬಿ ಮುಂದೆ ವೇಟ್ ಮಾಡತ್ತಿದ್ದೆ. ಕೊನೆಗೆ ಒಂದು ಆರ್ಡ್ರ್ ಬಿತ್ತು, ಲಿಂಗರಾಜನಗರ ಬಿತ್ತೆ. ರೆಸ್ಟೋರೆಂಟ್ ಒಳಗೆ ಬಂದೆ, ಕಾಯ್ತಿದ್ದೆ. ಇನ್ನೂ ಆರ್ಡ್ರ್ ರೆಡಿ ಇದ್ದಿದ್ದಿಲ್ಲ, ವೇಟ್ ಮಾಡತ್ತಿದ್ದೆ. ಆರ್ಡ್ರ್ ತೊಗೊಂಡು ಹೊಂಟೆ ಲೊಕೇಶನ್ಗೆ. ಇಲ್ಲಿ ಫಸ್ಟ್ ಇಲ್ಲೇ ಬಿ ಬಿದ್ದಿತ್ತು, ಬಿಂದೆ ಹಾಸ್ಟೆಲ್ ಅಂತೇಳಿ ಕಾಯ್ತಿದ್ದೆ ಕಸ್ಟಮರ್ ಸಂಬಂಧ. ಅಂತಿಂತಕ್ಕೆ ಡೆಲಿವರಿ ಮಾಡಿದೆ. ಮತ್ತು ನೆಕ್ಸ್ಟ್ ಆರ್ಡ್ರ್ ಬಿತ್ತೆ. ನೆಕ್ಸ್ಟ್ ಆರ್ಡ್ರ್ ಇದು ಚಪಾತಿ ಸ್ಪೆಷಲ್ ಅಂತೇಳಿ. ಇದು ಬಿ ಅಪೋಸಿಟ್ ಐತಿ, ಅಪಾರ್ಟ್ಮೆಂಟ್ ಒಳಗೆ ಐತಿ, ಮನೆಯೊಳಗಿಂದ ಕೊಡ್ತಾರೆ ಇವ್ರು. ಅದನ್ನು ತೊಗೊಂಡು ಹೊಂಟೆ ಏನೋ ಒಂಥರ ಮಜಾ ಬರ್ತೈತಿ ಗಾಡಿ ಅಂತೂ ಹೊಡಿಯೋ ಮುಂದೆ.
ಹನ್ಸ್ ಹೋಟೆಲ್, ಇದು ಹನ್ಸ್ ಹೋಟೆಲ್. ಹೆಲ್ಮೆಟ್ ಯೂಸ್ ಮಾಡಿರಿ ದಯವಿಟ್ಟು, ಮಾಸ್ಕ್ ಯೂಸ್ ಮಾಡಿರಿ. ಯಾಕಂತಂದ್ರೆ ಮಾಸ್ಕ್ ಡಸ್ಟ್ ಭಾಳ ಐತಿ, ಮಳೆ ಬಂದು ಎಲ್ಲ ಡಸ್ಟ್ ಇದಾಗ್ಬಿಟ್ಟೈತಿ. ಅದು ಕೊನೆಗೂ ನವನಗರ ಎಲ್ಲಿ ಅಂತಂದ್ರೆ ನವನಗರ ಸಣ್ಣ ಕಾಲೇಜ್ ಕಡೆ ಇತ್ತು, ಡೆಲಿವರ್ ಮಾಡಿದೆ. ಅಲ್ಲಿಂದ ಡೆಲಿವರ್ ಮಾಡಿಬಿಟ್ಟು ಸೀದಾ ನಾವು ಮತ್ತೆ ಹೊರಟಿವಿ. ಮತ್ತೊಂದು ಸೈಡ್ ಹಾಕಿದೆ, ಆರ್ಡರ್ ಬಿತ್ತು. ಎಲ್ಲಿದ್ದ ಪಿಜ್ಜಾ ಪ್ರಾಡಕ್ಟ್ ಬಾಯ್, ಇಲ್ಲೇ ಮತ್ತು ಅಲ್ಲೇ ಲಿಂಗರಾಜರ. ಸೊ ಇಲ್ಲಿ ಏನಂತಂದ್ರೆ ಆರ್ಡರ್ಸ್ ಜಾಸ್ತಿ ಬೀಳ್ತಾವೆ. ಆ್ಯಕ್ಚುಲಿ ಇವರು ಓನ್ಲಿ ಆರ್ಡರ್ ಅಷ್ಟೇ ಕೊಡ್ತಾರೆ. ಅಲ್ಲಿ ಅದನ್ನು ಡೆಲಿವರಿ ಶೋ ಮಾಡಿದೆ. ಡೆಲಿವರಿ ಶೋ ಅಂದರೆ ಇದೊಂದು ಪೋಲಾರ್ ಬೇರ್ ಅಂತ ಬಿತ್ತೆ. ಇಲ್ಲಿ ಬರೀ ಓನ್ಲಿ ಐಸ್ ಕ್ರೀಮ್ಸ್ ಇರ್ತಾವೆ. ಸೊ ಐಸ್ ಕ್ರೀಮ್ ಎಲ್ಲ ತೊಗೊಂಡೆ ಹೊಂಟಿದ್ದೆಪ್ಪ. ವಿದ್ಯಾನಗರ ಹೋಗಿತ್ತಿದೆ ಓಲ್ಡ್ ಇನ್ಕಮ್ ಟ್ಯಾಕ್ಸ್ ಕಡೆ. ದುನಿಯಾ ಟ್ರಾಫಿಕ್ ಎಲ್ಲ ನಿಂತ್ಬಿಟ್ರೆ, ಟ್ರಾಫಿಕ್ ಪೂರ ಜಾಮ್ ಆಗ್ಬಿಟ್ಟೈತಿ. ಆಮೇಲೆ ಕಸ್ಟಮರ್ಸ್ ಒಂದು ವೇಟ್ ಮಾಡತ್ತಿದ್ದೆ. ಇಲ್ಲೇ ಬಂದಿದ್ದಾವೆ ಕುಬೈಲ್ ಬಿಲ್ಡಿಂಗ್ ಕಡೆ ವೇಟ್ ಮಾಡತ್ತಿದ್ದೆ. ಬಂದರು ಕಸ್ಟಮರು, ಡೆಲಿವರಿ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಆರ್ಡರ್ ಬಿತ್ತು, ಅದನ್ನು ತೊಗೊಂಡು ಬಂದೆ. ಕಸ್ಟಮರ್ ಲೊಕೇಶನ್ಗೆ ವೇಟ್ ಮಾಡತ್ತಿದ್ದೆ. ಅದು ಡೆಲಿವರಿ ಮಾಡಿದೆ. ಮತ್ತೊಂದು ಆರ್ಡರ್ ಬಿತ್ತು, ಓನ್ಲಿ ಬಿರಿಯಾನಿ. ಇದು ಕೋಟೆ, ನಮ್ಮದು ಕೋಟೆ, ಕೆಂಪು ಕೋಟೆ ವಿದ್ಯಾನಗರ ಒಳಗೈತಿ. ಆರ್ಡ್ರ್ ತೊಗೊಂಡೆ ಲಿಫ್ಟ್ ಹೋಗಿದ್ದೆ. ಇದೆ ನೋಡ್ರಿ ಓನ್ಲಿ ಫಿಶ್ ಅಂತ, ಇಲ್ಲೇ ಓನ್ಲಿ ಬಿರಿಯಾನಿ ಅಂತೈತಿ. ಇವಾಗ ಜಸ್ಟ್ ಒಂದು ಡೆಲಿವರಿ ಮಾಡಿದೆ. ಮಸ್ತ್ ಮನೆ ಅಂತ ಮಸ್ತ್ ಇತ್ತು, ಮನೆ ಮಸ್ತ್ ಇತ್ತು, ಹುಡುಗನ ಮಸ್ತ್ ಇದ್ದ. ಬಟ್ ಒಂದು ನಾಯಿ ಸಾಕಿದ್ದ, ನಾಯಿ ಅನಾದಿತ್ತು. ನಾಯಿ ವಿಡಿಯೋ ಮಾಡ್ಕೊಬೇಕಂದ್ರೆ ಇದ್ರೊಳಗೆ ಲಕ್ಷದೊಳಗೆ ಆಗಲಿಲ್ಲ. ಸಾರಿ, ಬೆಸ್ಟ್ ಇತ್ತು. ನಾಯಿನ ಮಸ್ತ್ ಇತ್ತು, ಚಂದಿತ್ತು, ಭಾಳ ಕ್ಯೂಟ್ ಇತ್ತು. ಅದು ಡೆಲಿವರಿ ಆದಮೇಲೆ ಒಂದು 5 ನಿಮಿಷ ವೇಟ್ ಮಾಡಿದ್ದೀನಿ. ಆಮೇಲೆ ಮತ್ತೊಂದು ಆರ್ಡರ್ ಬಿತ್ತು, ಅದೇ ಮತ್ತು ಲಿಂಗರಾಜನಗರದ ಸೇಮ್ ರೆಸ್ಟೋರೆಂಟೆ. ಸೊ ಅದನ್ನು ತೊಗೊಂಡು ಬಂದೆ. ಬರೋಬೇಕಾದ್ರೆ ಇಲ್ಲಿ ನಮ್ಮ ಮುನ್ಕಲ್ ಕ್ರಾಸ್ ಕಡೆ ದುನಿಯಾ ಮಳೆ ಬರತ್ತಿತ್ತೆ. ಮಳೆ ಕಸ್ಟಮರ್ ನೀವು ಇಲ್ಲೇ ನಿಂದಿರಿ ದನಮಗುಡಿ ಕಡೆ ಬರ್ತೀನಿ ಅಂತಂದ. ಸೊ ಅಲ್ಲೇ ಕಾಯತ್ತಿದ್ದೆ, ಮಳೆ ಬಂತೆ. ಸೊ ಅದನ್ನೆಲ್ಲ ಡೆಲಿವರಿ ಕೊಟ್ಟೆಲ್ಲ ಸೀದಾ ಮನೆಗೆ ಬಂದೆ. ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಬಂತು ಮತ್ತೆ ಒಳ್ಳೆ ನಾ ಫ್ರೆಶ್ ಅಪ್ ಆದೆ. ಹೇ ಗೈಸ್, ಮತ್ತೆ ಮಧ್ಯಾಹ್ನ ಬಂದು ಇವು ಆರ್ಡ್ರೇನೋ ಹೊಡೆದಾದ್ಮೇಲೆ ನಿದ್ದೆ ಬಂದಂಗೆ ಆಯ್ತು. ಸ್ವಲ್ಪ ಅನ್ನ ಸಾರು ಊಟ ಮಾಡಿ ಮಕ್ಕೊಂಬಿಟ್ಟೆ. ಒಂದು ವಿಡಿಯೋ ಪೋಸ್ಟ್ ಮಾಡೋದಿತ್ತು, ವಿಡಿಯೋ ಪೋಸ್ಟ್ ಮಾಡಿಬಿಟ್ಟು ಅದರ ಟೈಮಿಂಗ್ ಸೆಟ್ ಮಾಡಿ ಮಲ್ಕೊಂಬಿಟ್ಟಿದ್ದೆ. ಮಕ್ಕೊಂಡೆ. ಆಮೇಲೆ ನಾನು ಹಿಂದಿಯದು ಫೋನ್ ಹಚ್ಚಿದ್ರೆ, ಸೊ ನಮ್ಮ ಮಮ್ಮಿ ಹಚ್ಚಿದ್ರಂತ. ಆಮೇಲೆ ಮತ್ತೆ ಈಗ ಫೋನ್ ಮಾಡಿ ಮಾತಾಡಿದ್ದೆ ನಾನು. ಮತ್ತು ಇವಾಗ ನಾವು ರೆಡಿ ಆಗೇವಿ ಡ್ಯೂಟಿ ಹೋಗೋಕ್ಕೆ. ಇನ್ನೂ ಒಂದು 5 ನಿಮಿಷ ಐತಿ, ಲಾಗಿನ್ ಮಾಡ್ಬೇಕು. ಇವತ್ತು ನಾವು ಅಂದ್ಕೊಂಡು ಡೈರೆಕ್ಟ್ ರೀಚ್ ಮಾಡ್ತೇನೆ ಅನ್ನೋದು ಹೋಪ್ ಒಳಗಿದ್ದೀನಿ. ಬಟ್ ನೋಡೋಣ. ಈಗ ಆಲ್ರೆಡಿ ನಾನು 7 ಆರ್ಡ್ರ್ ಏನೋ ಹೊಡೆದೀನಿ. ನೋಡ್ಬೇಕು ಏನಕ್ಕೆ ಅಂತೇಳಿ. ಬರ್ರಿ ಹೋಗೋಣಂತ. ಡ್ಯೂಟಿ ಚಾಲೂ ಮಾಡಿದೆ. ಆರ್ಡರ್ ಬಿತ್ತು ಬರ್ಗರ್ ಕಿಂಗ್ ಇನಾರ್ಬಿಟಿಕ್ ಮಾಲ್. ಇನಾರ್ಬಿಟಿಕ್ ಮಾಲ್ ನೋಡ್ರಿ ಹೆಂಗೈತೆ, ಪೂರ ದೊಡ್ಡದೈತೆ. ಇದು 4ನೇ ಫ್ಲೋರಿಗೆ ಹೋಗ್ಬೇಕು. ಅಜ್ಜಿ ಮ್ಯಾಗಿಂದ ಕೆಳಗೆ ಹೋಗ್ಬರ್ಗಳು ಅಂತಂದ್ರೆ ಟೈಮೇ ಆಗ್ಬಿಟ್ಟಿದೆ. ಕಸ್ಟಮರ್ ಕಡೆಯಿಂದ ಫೋನ್ ಬರ್ತಿರ್ತಾವೆ ನೋಡ್ರಿ. ಬರ್ಗರ್ ಕಿಂಗೆ ತೊಗೊಂಡೆ ಸೀದಾ ಕಸ್ಟಮರ್ಗೆ ವೇಟ್ ಮಾಡತ್ತಿದ್ದೆ. ಇಲ್ಲೇ ಕೆಳಗಿದ್ರು ಅವರು. ಬಾ ಅಂತಂದ್ರೆ ಕೊಟ್ಟೆ. ಅದು ಡೆಲಿವರಿ ಶೋ ಮಾಡಿದೆ. ಇನ್ನೊಂದು 84 ರೂಪಾಯಿಗೆ ಬಿತ್ತು ಆರ್ಡ್ರ್. ಇದು ಭಾಳ ಇಲ್ಲಿ ಇದು ಅಕ್ಷಯ ಕಾಲನಿ ಒಳಗೈತೆ ನೋಡ್ರಿ, ಎಕ್ಸ್ಪೆನ್ಸ್ ಕೆಫೆ ಕಾಫಿ ಅಂತೇಳಿ. ಅಲ್ಲಿಂದ ತೊಗೊಂಡೆ. 84 ರೂಪಾಯಿ ಆರ್ಡ್ರ್ ಕೊಟ್ಟಿದ್ದೆ. ಚಲೋ ಕೊಟ್ಟಿದ್ರೆ ಇವತ್ತು ಚಲೋ ಅರ್ನಿಂಗ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಏನು ಮಾಡಿದ್ರಿ, ಹೋದೆ ಕಸ್ಟಮರ್ ಕಡೆ. ಅಲ್ಲಿಂತ ಇಲ್ಲೇ ನಿಂದ್ರಂದಿದ್ರೆ ನಿಂತು ವೇಟ್ ಮಾಡಿ ಕಾಲ್ ಮಾಡಿರಿ ಅಂತಂದಿದ್ರು. ಮಾಡಿದೆ. ಕಸ್ಟಮರ್ ಬಂದರು. ಆಮೇಲೆ ಡೆಲಿವರಿ ಶೋ ಆಯಿತು. ನೆಕ್ಸ್ಟ್ ಆರ್ಡ್ರ್ ಬಿತ್ತು. ಬೆಂಗಳೂರು ಟಿಫನ್ ಸೆಂಟರ್. ಇದು ಬೈಲಪ್ಪನವ್ರ ಕಡೆ ಐತೆ ಅಲ್ಲಿಂದ ತೊಗೊಂಡೆ. ಅದು ಡೆಲಿವರಿ ಶೋ ಮಾಡಿದೆ. ಆಮೇಲೆ ಮತ್ತೆ ಒಳ್ಳೆ ಹೊಟ್ಟೆ ಹಸ್ತಿತ್ತು. ನಾವು ಬಾಲ್ಡಾಗಿ ತಿಂದ್ವಿ. ಇದು ಎಲ್ಲಂತಂದ್ರೆ ಬೇಬಿ ಬ್ಯಾಕೆಟ್. ಆಮೇಲೆ ಕಾಯಕ್ಕೆ ಕುಂತಿದ್ವಿ. ಎಲ್ಲ ಮುಗೀತು. 10:30 11:30 ಆಯಿತು. ವೇಟ್ ಮಾಡತ್ತಿದ್ದೆ ಆರ್ಡ್ರ್ ಬೋತಾವ ಅಂತೇಳಿ. 15 ಆರ್ಡ್ರ್ ಆಗಿತ್ತು. ಅದ್ರ ಬದಲಿ ಯೂಟ್ಯೂಬ್ ನೋಡ್ಕೊಂತ ಕೂತಿದ್ದೆ. ಏನು ಮಾಡೋದು, ಕೊನೆಗೂ ಒಂದು ಆರ್ಡ್ರ್ ಬಿತ್ತು. 15ನೇ ಆರ್ಡರ್ ಇದ್ದು ನಂದು. ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ನೋಡ್ರಿ ಹೆಂಗೈತೆ. ಎಲ್ಲರೂ ಮಕ್ಕೊಂಡಿದ್ರೆ 11:45 ಆಗಿತ್ತೆ. ಅದೊಂದು ಡೆಲಿವರಿ ಶೋ ಮಾಡಿದೆ. ಸೀದಾ ಮನೆ ಕಡೆ ಹೊಂಟೆ. ನಾವು ಅಂದ್ಕೊಂಡಿಷ್ಟು ಆರ್ಡ್ರ್ ಆಗಲಿಲ್ಲ ಬ್ರೋ. ಭಾಳ 12:30 ಮಟ್ಟ ವೇಟ್ ಮಾಡಿ ನಾನು. ಭಾಳ ಟೈಮ್ ಕಾದೆ. ಏನು ಮಾಡೋದು, ಆರ್ಡ್ರ್ ಬಿಡತ್ತಿದ್ದಿಲ್ಲ. ಶ್ರಾವಣ ಮಾಸ ಚಾಲೂ ಆಗಿದ್ದಕ್ಕೆ ಕಸ್ಟಮರ್ ನಾನ್ ವೆಜ್ ತಿನ್ನೋರು ಆರ್ಡ್ರ್ ಮಾಡತ್ತಿಲ್ಲ. ಗೈಸ್, ಟೋಟಲ್ ಇವತ್ತಿಗೆ 12 ಗಂಟೆ ಆಯಿತು. ಸೊ ನಮ್ಮದು ಡೆಲಿವರಿ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಪೂರ ಡೆಲಿವರಿ ಕಂಪ್ಲೀಟ್ ಮಾಡಿದ್ವಿ. ಮಧ್ಯಾಹ್ನ ಮತ್ತು ಇವಾಗ ಹೇಳಿದ ಟೋಟಲ್ ಒಂದು 15 ಆರ್ಡ್ರ್
ಇದು 16 ಆರ್ಡ್ರ್ ಅದು ಅಷ್ಟೇ. ಯಾಕಂತಂದ್ರೆ ರೋಡ್ ಗೀಡೆಲ್ಲ ಇರ್ತೈತಲ್ಲ, ಎಲ್ಲ ಟ್ರಾಫಿಕ್ ಇರುತ್ತಲ್ಲ, ಹಂಗಂತೇಳಿ ಒಂದು ಡೇಗೆ ಒಂದು ಡೆಲಿವರಿ ಬಾಯ್ಗೆ ಇಷ್ಟು ಆರ್ಡ್ರ್ ಅಂತೇಳಿ ಮಾಡಿರ್ತಾರೆ. ಒಂದು 20 ಆರ್ಡ್ರ್ ಮಾಡಿದ್ರೆ ಟೋಟಲ್ 220 ಇನ್ಸೆಂಟಿವ್ ಈ ಥರ ಇರ್ತೈತಿ. ಅದ್ರೊಳಗೆ ಏನಾಗೈತೆ ಅಂದರೆ ಇವಾಗ ಶ್ರಾವಣ ಮಾಸ ಚಾಲೂ ಆಗೈತಿ. ಶ್ರಾವಣ ಚಾಲೂ ಆಗೈತಲ್ಲ, ಅದಕ್ಕೆ ಆಗಿದ್ದ ಕಾರಣ ಆರ್ಡರ್ಸ್ ಕಡಿಮೆ ಅದಾವೆ. ಯಾಕಂದರೆ ನಾವು ನಾನ್ ವೆಜ್ ತಿನ್ನೋರು ಯಾರು ಆರ್ಡ್ರ್ ಮಾಡೋಂಗೇ ಇಲ್ಲ. ಹೀಗಾಗಿ ಇವತ್ತು ನೋಡ್ರಿ, ಇವತ್ತು ಪೂರ ವೆಜ್ ತಿನ್ನೋರು ಎಲ್ಲ ಬರೀ ವೆಜ್. ಹೀಗಾಗಿ ಶ್ರವಣ ಪಾಲ್ಸರ್ ಆರ್ಡ್ರ್ ಮಾಡೋಂಗಿಲ್ಲ. ಸೊ ಹೀಗಾಗಿ ಎಲ್ಲರೂ ಕಡಿಮೆ ಅದಾವೆ. ಅಲ್ಲಿ ವಿದ್ಯಾನಗರ ಒಳಗೆ ಎಲ್ಲರೂ ಸ್ವಿಗ್ಗಿ ಡೆಲಿವರಿ ಬಾಯ್ ಎಲ್ಲರೂ ಕುಂತಿದ್ರು. ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಒಂದೇ ಕಡೆ ಕುಂತ್ಬಿಟ್ಟಾರೆ ಮಾತಾಡ್ಕೊಂಡು. ಯಾಕಂದ್ರೆ ಆರ್ಡರ್ ಇಲ್ಲ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಇದ್ದಾಗ ಹೊಡೆಯೋದು, ಇಲ್ದಾಗಿಲ್ಲ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಚಲೋ ಆಯ್ತು ಇವತ್ತೆಲ್ಲ. ಒಂದು ಮಳೆನೂ ಬಂದಂಗೆ ಆಯ್ತು. ಬಟ್ ಥಂಡಿ ಒಂದು ಭಾಳ ಐತಿ, ಭಾಳ ಥಂಡಿ ಐತಿ, ತಂಪು ಭಾಳ ಐತಿ. ಖುಷಿ ಆಯ್ತು. ಇವತ್ತಿನ ದಿನ ಎಂಜಾಯ್ ಮಾಡಿದೆ ನಾನಂತರೂ. ನೀವೆಲ್ಲರೂ ಎಂಜಾಯ್ ಮಾಡಿ ಅಂತ ಅಂದ್ಕೊಂಡಿದ್ದೆ. ಸೊ ಇನ್ನೊಂದು ಏನಂತಂದ್ರೆ, ದಯವಿಟ್ಟು ನನ್ನ ಚಾನಲ್ ಯಾರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.